ಬರೋಬ್ಬರಿ ಒಂದು ವಾರದ ಬಳಿಕ ಚೇತರಿಸಿಕೊಂಡ ಇಂಡಿಗೋ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಇಂಡಿಗೋ ವಿಮಾನ ಹಾರಾಟ ಹಿಂದೆ ವಿಮಾನ ಕ್ಯಾನ್ಸಲ್ ಆಗಿತ್ತು. ಬರೋಬ್ಬರಿ ಒಂದು ವಾರದ ಬಳಿಕ ಚೇತರಿಸಿಕೊಂಡಿದೆ, ಸಹಜ ಸ್ಥಿತಿಗೆ ಮರಳ್ತಾ ಇದೆ ಇಂಡಿಗೋ ವಿಮಾನ ಹಾರಾಟ. ಹಿಂದೆ ವಿಮಾನ ಕ್ಯಾನ್ಸಲ್ ಹಿನ್ನೆಲೆಯಲ್ಲಿ ಹಣ ರೀಫಂಡ್ ಕೂಡ ಮಾಡಿದ್ದಾರೆ. ಇಂಡಿಗೋ ಪ್ರಯಾಣಿಕರಿಗೆ 610 ಕೋಟಿ ಹಣ ರೀಫಂಡ್ ಆಗಿದೆ. ಹಲವೆಡೆ ಇನ್ನೂ ವಿಮಾನಗಳ ಹಾರಾಟ ವಿಳಂಬ ಆಗ್ತಾ ಇದೆ. ಈಗ ಸ್ವಲ್ಪ ಚೇತರಿಸಿಕೊಂಡಿದೆ. ಬರೋಬ್ಬರಿ ಒಂದು ವಾರ ಆಯಿತು. ಒಂದು ವಾರದಿಂದನೂ ಸಹ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ರು. ಒಂದು ಕಡೆ ಕುತ್ಕೊಳ್ಳೋದಕ್ಕೂ ಜಾಗ ಇಲ್ಲದೆ ಎಮರ್ಜೆನ್ಸಿ ಇದೆ, ಹೋಗ್ಬೇಕು ಅಂತ ಹೇಳೋದು ಕೂಡ ಯಾಕೆ ವಿಮಾನಗಳನ್ನು ಸ್ಥಗಿತಗೊಳಿಸಿದ್ದಾರೆ, ಯಾಕೆ ವಿಮಾನಗಳ ಹಾರಾಟವನ್ನ ನಿಲ್ಲಿಸಿದ್ದಾರೆ ಎನ್ನುವಂತ ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನ ನೀಡ್ತಾ ಇರಲಿಲ್ಲ. ಒಂದು ಕಡೆ ಸಿಬ್ಬಂದಿ ಜೊತೆ ವಾಗ್ವಾದಕ್ಕೂ ಕೂಡ ಇಳಿದಿದ್ರು. ಈಗ 610 ಕೋಟಿ ಹಣ ರೀಫಂಡ್ ಕೂಡ ಮಾಡಿದ್ದಾರೆ. ರೀಫಂಡ್ ಆದಷ್ಟು ಬೇಗ ಆಗೋದಿಲ್ಲ, ಒಂದು ವಾರ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರು. ಯಾವಾಗ ಕೇಂದ್ರ ಸರ್ಕಾರ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ತಕ್ಷಣ ರೀಫಂಡ್ ಅನ್ನ ಮಾಡಿದ್ದಾರೆ. ಬರೋಬ್ಬರಿ ಒಂದು ವಾರದ ಬಳಿಕ ಚೇತರಿಸಿಕೊಂಡಿದೆ ಇಂಡಿಗೋ. ಕುಡಿಯೋದಕ್ಕೂ ಸಹ ನೀರಿಲ್ಲದೆ, ಆಹಾರ ಇಲ್ಲದೆ, ಅಷ್ಟು ಎಮರ್ಜೆನ್ಸಿ, ಮದುವೆ ರಿಸೆಪ್ಷನ್ ಕೂಡ ಆನ್ಲೈನ್ ನಲ್ಲಿ ಆಗೋಯ್ತು. ತಂದೆಯ ಅಸ್ಥಿಯನ್ನೇ ಹಿಡಿದು ಕೂಡ ಕಾಯ್ತಾ ಇದ್ರು. ಇಷ್ಟೆಲ್ಲಾ ಸಮಸ್ಯೆಗಳಿಂದ ಈಗ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ದೆಹಲಿ ಸೇರಿ ಪ್ರಮುಖ ನಗರಗಳಲ್ಲಿ ಮತ್ತೆ ಸಮಸ್ಯೆ ಉಂಟಾಗ್ತಾ ಇದೆ. 60ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಹಾರಾಟವನ್ನು ರದ್ದು ಮಾಡಿದ್ದಾರೆ. ವಿಮಾನ ಹಾರಾಟ ಕ್ಯಾನ್ಸಲ್ ಬಗ್ಗೆ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಯಾಣಿಕರಿಗೆ ಮೊದಲೇ ಮಾಹಿತಿ ನೀಡ್ತಾ ಇದ್ದಾರೆ ಸಿಬ್ಬಂದಿ. ಮೊದಲೇ ಮಾಹಿತಿ ನೀಡಿದ ಹಿನ್ನೆಲೆ ಏರ್ಪೋರ್ಟ್ನಲ್ಲಿ ಸ್ವಲ್ಪ ಜನದಟ್ಟಣೆ ಕಡಿಮೆ ಆಗಿದೆ. ಕೆಲಸವನ್ನ ಮೊದಲೇ ಮಾಡಬಹುದಿತ್ತು. ಒಂದು ವಾರದಿಂದ ಪ್ರಯಾಣಿಕರು ಅವ್ರು ಯಾವುದೇ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಬಸ್ ಸ್ಟಾಂಡ್ ರೀತಿಯಾಗಿ ಕಂಗೊಳಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲದೆ ಇವಾಗ ವಿಮಾನ ಹಾರಾಟ ಆರಂಭವಾಗಬಹುದು ಅಂತ ಹೇಳಿ ಪ್ರಯಾಣಿಕರ ಸಂಖ್ಯೆ ಕೂಡ ವಿಮಾನ ನಿಲ್ದಾಣದಲ್ಲಿ ಜಾಸ್ತಿ ಆಗ್ತಾ ಇತ್ತು. ಈಗಲೂ ಕೂಡ 60 ವಿಮಾನಗಳನ್ನು ಸ್ಥಗಿತಗೊಳಿಸಿದ್ದಾರೆ. ಆದಷ್ಟು ಬೇಗ ಅದು ಹಾರಾಟಕ್ಕೆ ಬರುತ್ತೆ. ಈಗ ಪ್ರಯಾಣಿಕರಿಗೆ ಮೊದಲೇ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಇಲ್ಲ, ವಿಮಾನ ಹಾರಾಟ ಇಲ್ಲ ಅಂತ ಹೇಳಿ. ಕೆಲಸವನ್ನ ಮೊದಲೇ ಮಾಡಿದ್ರೆ ಎಷ್ಟೋ ಪ್ರಯಾಣಿಕರು ಮನೆಯಲ್ಲೇ ಕುತ್ಕೊಳ್ಬಹುದಿತ್ತು. ಅಲ್ಲಿ ಬಂದು ಪರದಾಟವನ್ನ ಪಡುವಂತ ಪರಿಸ್ಥಿತಿ ಉಂಟಾಗ್ತಾ ಇರಲಿಲ್ಲ. ದೆಹಲಿ ಸೇರಿ ಪ್ರಮುಖ ನಗರಗಳಲ್ಲಿ ಮತ್ತೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಒಂದು ವಾರದ ನಂತರ ಈಗ ಸ್ವಲ್ಪ ಚೇತರಿಕೆ ಕೂಡ ಕಾಣಿಸ್ತಾ ಇದೆ. ಈಗ ರಿಫಂಡ್ ಹಣ ಕೂಡ ಬಂದಿದೆ. ವಿಮಾನ ಹಾರಾಟ ಕ್ಯಾನ್ಸಲ್ ಬಗ್ಗೆ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಾವಾಗ ಮತ್ತೆ ಪುನರಾರಂಭ ಆಗುತ್ತೆ ಆವಾಗ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಹೋಗ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ದಟ್ಟಣೆ ತುಂಬಿ ಹೋಗಿತ್ತು. ಯಾವುದೇ ಇನ್ಫಾರ್ಮೇಶನ್ ಅನ್ನ ಪೂರ್ವ ಯೋಜನೆ ಇಲ್ಲದೆ ಬೇಕಾದಷ್ಟು ಒಂದು ಪ್ರಯಾಣಿಕರು ಈಗ ಹಾರಾಟ ಆರಂಭವಾಗಬಹುದು ಅಂತ ಹೇಳಿ ಒಂದು ವಾರದಿಂದನೂ ವಿಮಾನ ನಿಲ್ದಾಣಕ್ಕೆ ಬರ್ತಾನೆ ಇದ್ರು. ಆದ್ರೆ ವಿಮಾನ ಹಾರಾಟ ಮಾತ್ರ ಕಾಣಿಸ್ತಾ ಇರಲಿಲ್ಲ. ಈಗಲೂ ಕೂಡ ಅಷ್ಟೇ 60ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಹಾರಾಟವನ್ನ ರದ್ದು ಮಾಡಲಾಗಿದೆ. ಅದು ಕೂಡ ಆದಷ್ಟು ಬೇಗ ಹಾರಾಟವನ್ನ ಪ್ರಾರಂಭ ಮಾಡುತ್ತೆ. ಈಗ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ.